ಐಪಿಎಲ್ ಹಂಗಾಮ ಆರಂಭವಾಗಿದೆ. ದೇಶದ ಕ್ರಿಕೆಟ್ ಪ್ರೇಮಿಗಳು ಐಪಿಎಲ್ ಮೇನಿಯಾಕ್ಕೆ ಶರಣಾಗಿದ್ದಾರೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಹಲವು ದಾಖಲೆಗಳು ಪುಡಿಪುಡಿಯಾಗಿ ಹೊಸ ದಾಖಲೆ ಸೃಷ್ಟಿಯಾಗುತ್ತವಾ ಅನ್ನೋ ಕುತೂಹಲ ಕ್ರಿಕೆಟ್ ಪ್ರೇಮಿಗಳದ್ದು. ಆದ್ರೆ ಮುರಿಯಲಾಗದಂತಹ ಕೆಲವು ಅಪರೂಪದ ದಾಖಲೆಗಳು ಐಪಿಎಲ್ ಬುತ್ತಿಯಲ್ಲಿವೆ. ಅಂತಹ ಅದ್ಭುತ ದಾಖಲೆಗಳು ಯಾವುವು? ಒಮ್ಮೆ ನೋಡ್ಕೊಂಡು ಬರೋಣ. ಕ್ರಿಸ್ ಗೇಲ್ ಅಜೇಯ 175 ರನ್. 2013ರಲ್ಲಿ ಆರ್ಸಿಬಿಯ ಅಂದಿನ ಆರಂಭಿಕ ಆಟಗಾರ ಕ್ರಿಸ್ ಗೇಲ್ ಪುಣೆ ವಾರಿಯರ್ಸ್ ವಿರುದ್ಧದ ಪಂದ್ಯದಲ್ಲಿ ಬರೀ 66 ಎಸೆತಗಳಲ್ಲಿ 175 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ರು. ಇದು ಐಪಿಎಲ್ ಇತಿಹಾಸದಲ್ಲಿಯೇ ಒಬ್ಬ ಬ್ಯಾಟ್ಸ್ಮನ್ ಕಲೆ ಹಾಕಿದ ಅತ್ಯಧಿಕ ವೈಯಕ್ತಿಕ ಸ್ಕೋರ್ ಆಗಿಯೇ ಇಲ್ಲಿಯವರೆಗೆ ಉಳಿದಿದೆ. ಅತಿ ಹೆಚ್ಚು ಪ್ಲೇ ಆಫ್. ಎಂಎಸ್ ಧೋನಿ ನಾಯಕತ್ವದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಐಪಿಎಲ್ ಇತಿಹಾಸದಲ್ಲಿಯೇ ಆಡಿರುವ 14 ಆವೃತ್ತಿಗಳಲ್ಲಿ ಬರೋಬ್ಬರಿ 12 ಬಾರಿ ಪ್ಲೇ ಆಫ್ ಪ್ರವೇಶಿಸಿದೆ. ಈ ಪೈಕಿ ದಾಖಲೆಯ 10 ಬಾರಿ ಫೈನಲ್ ಪ್ರವೇಶಿಸಿದೆ. 16 ಐಪಿಎಲ್ ಸೀಸನ್ಗಳಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ 5 ಬಾರಿ ಐಪಿಎಲ್ ಟ್ರೋಫಿ ಗೆದ್ದುಕೊಂಡಿದೆ. ಒಂದೇ ಸೀಸನ್ನಲ್ಲಿ ಹೆಚ್ಚು ರನ್ ಗಳಿಸಿದ ಆಟಗಾರ ಬೆಂಗಳೂರು ತಂಡದ ವಿರಾಟ್ ಕೊಹ್ಲಿ 2016ರ ಐಪಿಎಲ್ನಲ್ಲಿ ಆಡಿದ 16 ಪಂದ್ಯಗಳಲ್ಲಿ ಬರೋಬ್ಬರಿ 973 ರನ್ ಗಳಿಸಿ ಅತ್ಯಧಿಕ ಸ್ಕೋರ್ ಗಳಿಸಿದ್ದಾರೆ. ಇದು ಸೀಸನ್ 1ರಲ್ಲಿ ಆಟಗಾರನೊಬ್ಬ ಕಲೆ ಹಾಕಿರುವ ಅತ್ಯಧಿಕ ಸ್ಕೋರ್ ಆಗಿದೆ. ಇದರಲ್ಲಿ 4 ಶತಕ ಮತ್ತು 7 ಅರ್ಧಶತಕ ಇವೆ. ಇಲ್ಲಿಯವರೆಗೆ ಯಾವ ಆಟಗಾರನೂ ಐಪಿಎಲ್ ಟೂರ್ನಿಯ ಒಂದು ಸೀಸನ್ನಲ್ಲಿ ಇಷ್ಟೊಂದು ರನ್ ಗಳಿಸಿಲ್ಲ. ನಾಯಕನಾಗಿ ಅತಿ ಹೆಚ್ಚು ಪಂದ್ಯ. ಚೆನ್ನೈ ತಂಡದ ನಾಯಕ ಎಂಎಸ್ ಧೋನಿ ಹೆಸರಲ್ಲಿ ಅತಿ ಹೆಚ್ಚು ಐಪಿಎಲ್ ಪಂದ್ಯ ಆಡಿದ ನಾಯಕ ಎಂಬ ದಾಖಲೆ ಸೃಷ್ಟಿಯಾಗಿದೆ. ಧೋನಿ ನಾಯಕನಾಗಿ ಇಲ್ಲಿಯವರೆಗೆ 226 ಪಂದ್ಯ ಆಡಿದ್ದಾರೆ. 2008ರಲ್ಲಿ ಲೀಗ್ ಪ್ರಾರಂಭವಾದಾಗಿನಿಂದ ಚೆನ್ನೈ ಸೂಪರ್ ಕಿಂಗ್ಸ್ ನಾಯಕ ಧೋನಿ 16 ವರ್ಷಗಳಿಂದ ತಂಡ ಮುನ್ನಡೆಸಿದ್ದಾರೆ. ಅತ್ಯಧಿಕ ಜೊತೆಯಾಟ. 2016ರಲ್ಲಿ ಬೆಂಗಳೂರು ತಂಡದ ವಿರಾಟ್ ಕೊಹ್ಲಿ ಹಾಗೂ ಎಬಿ ಡೆವಿಲಿಯರ್ಸ್ ಗುಜರಾತ್ ಲಯನ್ಸ್ ವಿರುದ್ಧದ ಪಂದ್ಯದಲ್ಲಿ 2ನೇ ವಿಕೆಟ್ಗೆ ದಾಖಲೆಯ 229 ರನ್ಗಳ ಜೊತೆಯಾಟ ಆಡಿದ್ದಾರೆ. ಇಲ್ಲಿಯವರೆಗೆ ಯಾವ ಜೋಡಿಯೂ ಈ ದಾಖಲೆ ಮುರಿದಿಲ್ಲ. ಐಪಿಎಲ್ ಇತಿಹಾಸದಲ್ಲಿ ಸೀಸನ್ನಿಂದ ಸೀಸನ್ನಿಗೆ ಸಾಕಷ್ಟು ದಾಖಲೆಗಳು ಧೂಳಿಪಟವಾಗ್ತಿವೆ. ಆದ್ರೆ ಇಂತಹ ಕೆಲವು ದಾಖಲೆಗಳು ಹಾಗೆಯೇ ಉಳಿದಿವೆ. ಈ ದಾಖಲೆಗಳನ್ನು ಮುರಿದು ಯಾವ ಹೊಸ ದಾಖಲೆಗಳು ಸೃಷ್ಟಿಯಾಗಬಹುದು ಎಂದು ಕ್ರಿಕೆಟ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಲೆಟ್ಸ್ ವೇಟ್ ಅಂಡ್ ಸಿ.